ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಜುನಾಥ್ ಗೌಡರು ಒಂದು ನಿಮಿಷ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಮಾತಾಡೋಣ, ನೀನು MLA ಮಾಡಬೇಕಷ್ಟೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಸಮಯ ಕಡಿಮೆ ಇದೆ. ಇನ್ನು ಪ್ರತಾಪ್ ಸಿಂಹ ಅವರು ಮಾತಾಡೋರಿದ್ದಾರೆ. ಇವತ್ತೇನು ಕಾನ್ಸ್ಟಿಟ್ಯೂಷನ್ನ ಬರೆದಂಥ ದಿನನ ಸ್ಮರಣೆ ಮಾಡ್ತಾಯಿದ್ದೀವಿ. ಸುಮಾರು 75 ವರ್ಷ ಆಗಿದೆ. ಇನ್ನು 100 ವರ್ಷ ಆದರೂ ನಾವು ನೆನ್ಕೋಬೇಕು. ಬರೋ ಪೀಳಿಗೆಗೆ ಇದು ಬರೆದಿರೋದನ್ನ ತಿಳಿಸ್ತಾನೆ ಇರಬೇಕು, ಯಾರೂ ಮರಿಬಾರ್ದು. ಯಾಕಂದರೆ ಕಷ್ಟಪಟ್ಟು ಶೋಷಿತ ವರ್ಗ ಏನಿತ್ತು ಅವ್ರನ್ನ ಒಂದು ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದು ತಿಳಿಸಲೇಬೇಕಾಗ್ತದೆ. ನಾರಾಯಣ ಸ್ವಾಮಣ್ಣವರು ಸ್ಪಷ್ಟವಾಗಿ ಹೇಳಿದಾರೆಲ್ಲ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಂಪಂಗಣ್ಣನವ್ರನ್ನ MLA ಮಾಡ್ತೀರಾ? ಈ ಸಲ ಅವರೇ ನಿಲ್ತಾರೆ. ಕಾರಣಾಂತರಗಳಿಂದ ಅವ್ರು ನಿಲ್ಲಕ್ಕಾಗಲಿಲ್ಲ. ಅವ್ರು ಬರೀ KGF ಅಲ್ಲ, ರಾಜ್ಯ ಪೂರ್ತಿ ಸುತ್ತಾ ಇದ್ದಾರೆ. ಅಂಬೇಡ್ಕರ್ ವಾದ, ಶೋಷಿತ ವರ್ಗದವರ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಬರೀ ನಮ್ಮ ತಾಲೂಕು KGF ಅಲ್ಲ, ಎಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಎಲ್ಲಿ ನೋಡಿದ್ರೆ ಆ ಫೋಟೋಗಳು ನೋಡ್ತಾ ಇರ್ತೀವಿ. ಸ್ವಲ್ಪ ಈಚೆ ಓಡಾಡೋದು ಕಡಿಮೆ ಮಾಡಿ ಈ ವರ್ಷ ಪೂರ್ತಿ KGF ಅಲ್ಲಿರ್ರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಾರಾಯಣ ಸ್ವಾಮಣ್ಣವ್ರು ಹೇಳ್ತಾಯಿದ್ರು ಭ್ರಷ್ಟಾಚಾರದ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಅಣ್ಣ ಹೆಂಗಾಗಿದೆ ಅಂದರೆ, ಅಂಬೇಡ್ಕರ್ ಅವ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ ಒಂದಾದರೆ, ನಾವೇ ರಾಜಕಾರಣಿಗಳು ಒಂದು ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದ್ದೀವಿ, ಲಂಚದ ಕಾನ್ಸ್ಟಿಟ್ಯೂಷನ್. ಏನಾಗಿದೆ, ನಾವೆಲ್ಲ ಬೈಕತ್ತೀವಿ. ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ 35 ಲಕ್ಷ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ತಹಶೀಲ್ದಾರ್ಗೆ 40 ಲಕ್ಷ ಅನ್ರಿಟರ್ನ್, DC ಕೂಡ, AC ಕೂಡ. ನಾವೆಲ್ಲ ಈ ಬ್ಯಾನರ್ ಹಾಕೋದು ಬದಲು ಅದೊಂದು ಬ್ಯಾನರ್ ಹೊಡೆಸ್ಬೇಕಾಗ್ತದೆ ಬರೋ ದಿನಗಳಲ್ಲಿ. ವಿಲೇಜ್ ಅಕೌಂಟೆಂಟಿಂದ ಹಿಡ್ದು PDOಗಳಿಂದ ಹಿಡ್ದು ಎಲ್ಲ ಇಷ್ಟು ಫಿಕ್ಸ್ ಆಗಿಬಿಟ್ಟಿದೆ. ಎಲ್ಲ ಎಲ್ಲಿ ಬರ್ತದೆ? ಮತ್ತೆ ಜನಗಳ ಹತ್ರನೇ ತಿನ್ನೋದು ನಾವು. ಅವರೆಲ್ಲ ಜನಗಳ ಹತ್ರ ಕಿತ್ತಿ ನಮಗೆ ಕೊಡೋದು, ನಾವು ಹೋಗಿ ಎಲೆಕ್ಷನ್ಗೆ ಖರ್ಚು ಮಾಡೋದು. ಇದು ಒಂದು ಹೊಸ ಕಾನ್ಸ್ಟಿಟ್ಯೂಷನ್ ಆಗಿದೆ. ಬರೀ ತಿಂದವರು ಮೇಲೆ ಹೋಗಿ 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 ಆ ಜನಗಳನ್ನ ಹಿಂಸೆ ಮಾಡಿ ನಮ್ಮನ್ನೆಲ್ಲ ರಾಜಕಾರಣಿಗಳಂದರೆ ಎಲ್ಲ ಬೈಕಂತ ಇರ್ತಾರೆ. ವಿಶೇಷವಾಗಿ ಕಾಂಗ್ರೆಸ್ಸಲ್ಲಿ ಭಯನೇ ಇಲ್ಲ. ನೀವು ಹೇಳ್ತಾ ಇದ್ರಿ ಎಲ್ಲ ಕಡೆ ಹಗರಣಗಳು ಅಂತ. ಇವತ್ತು ನಾನು ರೂಲಿಂಗ್ ಪಾರ್ಟಿ MLA ಅಂತ ತಿಳ್ಕೊಳ್ರಿ. ನನ್ನ ವಿರುದ್ಧ ನೀವು ಯಾರು ಅರ್ಜಿ ಕೊಡೋಕ್ಕೆ ಒಂದು ಡಿಪಾರ್ಟ್ಮೆಂಟೇ ಇಲ್ಲ. ಎಷ್ಟಾರ ಲೂಟಿ ಮಾಡ್ಬೋದು ನಾನು. ಯಾವುದಿದೆ? 100 ಕೋಟಿ, 200 ಕೋಟಿ ಒಟ್ಟೋಗಿದೆ, 1000 ಕೋಟಿ ಓಪನ್ನಾಗಿ ತಗೊಳ್ಳೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ರಾಜಕಾರಣಿಗಳು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಾಯಿದೆ ಈಚೆ ಕಡೆ ಎಲ್ಲರೂ ಹೋದಾಗ. ಬೆಂಗಳೂರ್ದು ಹೇಳ್ತಾ ಇದ್ರು ಕತೆ. ನೀರು ಕೊಡಿ. 1 ಎಕರೆ ಜಮೀನಲ್ಲಿ, ನಾರಾಯಣಸ್ವಾಮಣ್ಣ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ, 1.5 ಎಕರೆ ಜಮೀನಲ್ಲಿ ಏನಾರ ಅಪಾರ್ಟ್ಮೆಂಟ್ ಕಟ್ಟಬೇಕು ಯಾರ ಬಿಲ್ಡ್ರು ಬೆಂಗಳೂರಲ್ಲಿ ಅಂದರೆ ಲಂಚ ಎಷ್ಟು ಕೊಡಬೇಕು ಅಂದರೆ ನಿಮ್ಗೆ ಐಡಿಯಾ ಆಯಿತಾ? ಎಷ್ಟೋ? ಯಾರೋ ಒಬ್ರು ಹೇಳ್ರಿ. ನಿಮ್ಗೆ ಗೊತ್ತಿಲ್ಲ. 1,80,00,000 ಪ್ರತಾಪ್ ಸಿಂಹ ಅವ್ರೆ. ಯಾವಾಗ JCB ಇನ್ನೂ ಒಳಕ್ಕೆ ಬರೋಂಗಿಲ್ಲ ನಮ್ಮ ಜಮೀನು ಒಳಗಡೆ, 1,80,00,000 ದುಡ್ಡು ಕೊಟ್ಟು ಆಮೇಲೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಂಡು ಬರಬೇಕು. ಬರೀ ಲಂಚದ ವಿಷಯ ಹೇಳ್ತಾ ಇದ್ದೀನಿ. ಈ ದುಡ್ಡೆಲ್ಲ ಎಲ್ಲಿ ಹೋಗ್ತದೆ? ದುಬೈ, ಮಲೇಷ್ಯಾ, ಸಿಂಗಪೂರ್ಗೆ ನಮ್ಮ ದುಡ್ಡೆಲ್ಲ ಹೋಗ್ತಾ ಇರೋದು. ಇದ್ರ ವಿರುದ್ಧ ಜನ ರಚ್ಚಿಗೆ ಹೇಳ್ಬೇಕು. ಇದು ಬರೀ ಕಾಂಗ್ರೆಸ್ಗಲ್ಲ, ನಾವು ನಮ್ಮಲ್ಲಿ ತಪ್ಪು ಮಾಡಿದ್ರು ರಚ್ಚಿಗೆ ಹೇಳಲೇಬೇಕು. ಪಕ್ಷಾತೀತವಾಗಿ ನೀವೆಲ್ಲ ಭ್ರಷ್ಟಾಚಾರ ಮಾಡೋರನ್ನ ದಂಡಿಸ್ಬೇಕು, ಉಗಿಬೇಕು. ಆಗಲೇ ಇದು ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನಕ್ಕೆ ನಾವೆಲ್ಲ ನ್ಯಾಯ ಕೊಟ್ಟಂಗೆ ಆಗ್ತದೆ. ಇಲ್ಲಾಂದರೆ ಅದು ಸಂವಿಧಾನಕ್ಕೆ ಹಂಗೆ ಉಳ್ದೋಗ್ಬಿಡ್ತದೆ. ಮುಗುಲ್ಮುಟ್ಟಾಗಿದೆ. ನಾರಾಯಣ ಸ್ವಾಮಣ್ಣವ್ರು MP ಆಗಿ ಹೋದ್ರು ಅನಿಸುತ್ತೆ. ಜೋರಾಗಿ ನಿಮ್ಮ ವಾಕ್ ನೀವೇನು ಮಾತಾಡ್ತೀರಿ, ನಮಗೆ ವಿಧಾನಸಭೆಯಲ್ಲಿ ಬೇಕು ನೀವು ನಿಮ್ಮಂಥವ್ರು. ಹಾಂ, ಪ್ರತಾಪ್ ಸಿಂಹ ಅವ್ರಿಗೂ ಅಷ್ಟೇ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ಕೊಳ್ಳೋಣ ನಾವು. ನೀವು ಕೂಡ ವಿಧಾನಸಭೆಗೆ ಬರಬೇಕು ಅನ್ನೋ ನಿಮ್ಮಲ್ಲೆಲ್ಲ ಮನವಿ ಮಾಡ್ತೀನಿ. ಮುನ್ಸ್ವಾಮಿ ಅವ್ರು ನೋಡ್ತಾರೆ ನಾನು ಇದ್ದೀನಿ ಅಂತ.
ಹಾಂ ಹೌದಾ ನೋಡಲ್ಲಿ ಅಕ್ಕ ಟಿಕೆಟೇ ಘೋಷಣೆ ಮಾಡ್ತಾವ್ರಲ್ಲ ಆ ಕಡೆಯಿಂದ ಯಾರು. ಹಾಗೆ ರಾಜಕಾರಣ ಅನ್ನೋದು ಹಣೆ ಬರಾಗ್ಬಿಟ್ಟಿದೆ. ಒಳ್ಳೆ ಕೆಲಸ ಮಾಡಿದ್ರೆ ಗೆಲ್ತೀವಿ ಅಂತಿಲ್ಲ. ಆ ಟೈಮಲ್ಲಿ ಏನೇನು ಮಾಡಬೇಕು. ಹಾಂ ಹಾಗಾಗಿ ನಿಮಗೆಲ್ಲ ಮನವಿ ಮಾಡೋದಿಷ್ಟೇ. ಸಂಪಂಗಣ್ಣವರು ಇಲ್ಲಿ ಬಿ ಜೆ ಪಿನೇ ಇರಲಿಲ್ಲ ಮೊದಲು. ಸಂಪಂಗಣ್ಣವ್ರ ಮೊದಲು ನೀವು ಬರೋಕ್ಕೆ ಮೊದಲು ಬಿ ಜೆ ಪಿಲಿ ಯಾರು ಗೆದ್ದಿದ್ರಾ? ಇದ್ದಿರಲಿಲ್ಲ. ಅಲ್ಲಿಂದ ಬಂದು ಸಂಘಟನೆ ಮಾಡಿ ನಾನು ಸಂಪಂಗಣ್ಣವ್ರ ಮಕ್ಕ ನೋಡಿರಲಿಲ್ಲ. ರಾಮಕ್ಕನವ್ರು ನಮ್ಮ ಜೊತೆ ಎಮ್ ಎಲ್ ಎ ಆಗಿದ್ದರು. ಇವ್ರನ್ನ ಎಮ್ ಎಲ್ ಎ ಮಾಡಿ ಗೆಲ್ಸಿರೋದು ಯಾರು ಅಂತ ಆಮೇಲೆ ಹುಡುಕಿ ನಿಮ್ಮ ಮಕ್ಕನ ನೋಡಿದ್ದು ನಾನು ಹೋಗಿ. ಅಷ್ಟು ಬಲಿಷ್ಠವಾಗಿದ್ದಂಥ ಒಂದು ಸಂಘಟನೆ ಇನ್ನೂ ಚೆನ್ನಾಗಾಗುತ್ತೆ. ನಿಮಗೆ ಬಿ ಜೆ ಪಿ ಎಲ್ಲ ವರಿಷ್ಠರ ಒಂದು ಆಶೀರ್ವಾದ ಇದೆ. ನಾವೆಲ್ಲ ಮೋದಿಯವ್ರು ಮಾಡ್ತಾಯಿರೋ ಕೆಲಸನ ಜನರಿಗೆ ತಿಳಿಸೋಣ. ಅದರ ಶ್ಯಾಡೋ ಅದಕ್ಕೆ ನಾವು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಅವ್ರ ನೆರಳಲ್ಲಿ ಒಂದು ಭಾಗ ನಾವು ಇಲ್ಲಿ KGF ಕೋಲಾರಲ್ಲಿ ಬಿದ್ದರೆ ಅದೇ ಸಾರ್ಥಕ. ₹1 ದುಡ್ಡಿಗೆ ಆಸೆ ಪಡದೆ ದೇಶಕ್ಕೋಸ್ಕರನೇ ಅವರ ಒಂದು ಜೀವನನ ಮುಡುಪಾಗಿಟ್ಟಿದ್ದಾರೆ. ನಾವೆಲ್ಲ ರಾಜಕಾರಣಿಗಳು ಅವ್ರ ಹತ್ರ ಕಲಿಯೋರಿದ್ದೀವಿ. ನಾವು ಅವ್ರನ್ನ ಪಾಲಿಸ್ಬೇಕು. ಭ್ರಷ್ಟಾಚಾರ ಇಲ್ಲದೆ ಹೆಚ್ಚು ಕಡಿಮೆ ಯಾವ ಮಿನಿಸ್ಟ್ರು ಜೈಲಿಗೆ ಹೋಗದೆ, ಸೆಂಟ್ರಲ್ ಮಿನಿಸ್ಟ್ರು MP ಗಳು ಯಾರು ಭ್ರಷ್ಟಾಚಾರದಲ್ಲಿ ಇಲ್ಲದೆ ನೋಡ್ಕೊಂಡವ್ರು ಅವರೊಬ್ಬರೇ ಅಲ್ಲ. ಎಷ್ಟು ಜನ ಅವ್ರ ಜೊತೆಲಿ ಗೆದ್ದಿರೋರನ್ನ ಕೂಡ ಭ್ರಷ್ಟಾಚಾರ ಮಾಡ್ದಿದ್ದಂಗೆ ನೋಡ್ಕೊಂಡಿದ್ದಾರೆ. ಎಲ್ಲರನ್ನೂ ಚೆಕ್ ಮಾಡ್ತಾರೆ. ಅದೇನಾರ ಅವರ ಗಮನಕ್ಕೆ ಬಂದರೆ ಅವ್ರನ್ನ ತೆಗೆದುಬಿಡ್ತಾರೆ. ಕಾಂಗ್ರೆಸ್ಸಲ್ಲಿ ಹಂಗಲ್ಲ. ಭ್ರಷ್ಟಾಚಾರ ಮಾಡಿದಷ್ಟು ಗೌರವ ಜಾಸ್ತಿ. ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಬರ್ತಾರೆ. 200-300 ಕೋಟಿ ನಾರಾಯಣಸ್ವಾಮಣ್ಣ ಡ್ರಾ ಮಾಡಿದ್ರೆ ಮನೆಗೆ ಹೋಗ್ತಾರೆ, ಮಾತಾಡಿಸ್ಕೊಬರ್ತಾರೆ. ಸೊಸೈಟಿನೂ ಹಂಗೆ ಆಗ್ಬಿಟ್ಟಿದೆ. ಈಗ ಏನಾಗಿದೆ, ಜಾಸ್ತಿ ಲೂಟಿ ಹೊಡೆದ್ರೆ ಗೌರವ ಜಾಸ್ತಿ, ಜನನೂ ಗೌರವ ಜಾಸ್ತಿ ಕೊಡ್ತಾರೆ. ಮಠಗಳಲ್ಲೆಲ್ಲ ಕರೆದು ಸನ್ಮಾನ ಮಾಡ್ತಾರೆ. ಇನ್ನೂ ಜಾಸ್ತಿ ಲೂಟಿ ಮಾಡಿದ್ರೆ ವೀಕೆಂಡ್ ವಿತ್ ರಮೇಶಲ್ಲಿ ಕರೆದು ನಮ್ಮ ಇದನ್ನೆಲ್ಲ ಹೇಳ್ತಾರೆ. ನಮ್ಮ ಸಾಧನೆನ ಎಷ್ಟೆಷ್ಟು ಕೋಟಿ ಲೂಟಿ ಮಾಡಿ ಅದನ್ನ ನೋಡಿ ಅಳೋದು, ಮನೆಯವ್ರನ್ನೆಲ್ಲ ಕರೆಸೋದು, ಹಿಂಗಾಗೋಗಿದೆ. ಜಾಸ್ತಿ ಲೂಟಿ ಮಾಡಿದ್ರೆ ಗೌರವ ಜಾಸ್ತಿ. ಜನನೂ ಹಂಗೆ ಆಗ್ಬಿಟ್ಟಿದ್ದಾರೆ. ಈಗ ಯಾರೋ ಒಬ್ಬರು ಸಣ್ಣ ಕಳ್ತನ ಮಾಡಿದ್ರೆ ಅವನ್ನ ಬೈತಾರೆ ಊರಲ್ಲಿ, ಅವಮಾನ ಮಾಡಿ ಎಲ್ಲ ಪದ್ಧತಿ ಮಾಡ್ತಾರೆ. ಅದೇ 200 ಕೋಟಿ ಲೂಟಿ ಮಾಡ್ಕೊಂಬಂದರೆ ಬದುಕಿದ್ರೆ ಹಂಗೆ ಬದುಕಬೇಕು ಅಂತಾರೆ ಜನ. ಬದುಕಿದ್ರೆ ಹಂಗೆ ಬದುಕಬೇಕ ಅಂತ ಹಂಗೆ ಆಗಿರೋದು ಇವ್ರು ರಾಜಕಾರಣದಲ್ಲಿ. ಜಾಸ್ತಿ ಲೂಟಿ ಮಾಡಿದ್ರೆ ಅವ್ರ ಗೌರವ ಜಾಸ್ತಿ. ಅದು ನಿಲ್ಲಬೇಕು. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ, ಎ ಮ್ಯಾನ್ ಕ್ಯಾನ್ ನಾಟ್ ಬಿಕಮ್ ಗ್ರೇಟ್ ಇಫ್ ಹಿ ಕಾಂಟ್ ರಿಮೆಂಬರ್ ಹಿಸ್ಟ್ರಿ ಅಂತ ಹೇಳಿದ್ದಾರೆ. ಇತಿಹಾಸನ ತಿಳ್ಕೋಬೇಕು, ಇತಿಹಾಸನ ಮರಿಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿ BJP ಪಕ್ಷನ ಕಟ್ಟೋಣ. ಮುಂದೊಂದು ಸಲ ಸಂಪಂಗಣ್ಣವ್ರನ್ನ MLA ಆಗಿ ಕಳಿಸ್ರಿ ಅಂತ ನಿಮ್ಮನ್ನೆಲ್ಲರೂ ಮನವಿ ಮಾಡ್ತೀನಿ. ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ಈಗ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ದೇವ್ರು ನಿಮಗೆಲ್ಲ ಆಯುಷು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀವಿ. ನಮಸ್ಕಾರ.